ಸ್ಪಾಟ್ ನಂಬರ್ 6 ಈಗ ಬಹಳಷ್ಟು ಸಂಚಲನವನ್ನು ಉಂಟು ಮಾಡ್ತಾ ಇದೆ. ಅಲ್ಲಿ ಮಾನವನ ಮೂಳೆಯ ಅಂಶಗಳು ಸಿಕ್ಕಿದ ಹಿನ್ನೆಲೆಯಲ್ಲಿ ತೀವ್ರವಾದ ಸಂಚಲನ ಸ್ಪಾಟ್ ನಂಬರ್ 6 ಅಲ್ಲಿ ಆಗ್ತಾ ಇದೆ. ನೇರವಾಗಿ ದೃಶ್ಯಗಳನ್ನು ತೋರಿಸ್ತಾ ಹೋಗ್ತೀನಿ. ಸ್ಪಾಟ್ ನಂಬರ್ 6 ಇಂದ ನಾವು ನೇತ್ರಾವತಿಯ ಇನ್ನೊಂದು ತೀರದಲ್ಲಿದ್ದೇವೆ. ನಮ್ಮ ಎದುರು ಭಾಗ ಅಂದರೆ ನೇತ್ರಾವತಿಯ ಅಪೋಸಿಟ್ ಅಲ್ಲಿ ಆಗ್ತಾ ಇರುವಂಥದ್ದು ಈ ಸ್ಪಾಟ್ ನಂಬರ್ 6ನ ನೇರವಾದ ಕಾರ್ಯಾಚರಣೆ. ಈಗಾಗಲೇ ಅನಾಮಿಕ ವ್ಯಕ್ತಿಯನ್ನ ವಿಚಾರಣೆ ಮಾಡ್ತಿದ್ದಾರೆ SP ಜಿತೇಂದ್ರ ಕುಮಾರ್ ದಯಾಮ ಅವರು. ನಿರೀಕ್ಷೆಯಂತೆ ಬಹಳಷ್ಟು ಸಂಶಯಗಳು ಕೂಡ ಆಗಿತ್ತು. ಯಾಕಂದರೆ ಸ್ಪಾಟ್ ನಂಬರ್ 5 ತನಕ ಯಾವುದೇ ಮೂಳೆಯ ಅವಶೇಷಗಳು ಸಿಕ್ಕಿಲ್ಲ. ಆದರೆ ಸ್ಪಾಟ್ ನಂಬರ್ 6 ಉತ್ಖನನ ಮಾಡುವಾಗಲೂ ಕೂಡ ಅನಾಮಿಕ ವ್ಯಕ್ತಿ ಆ ಸ್ಪಾಟ್ ನಂಬರ್ 9 ಇಂದ ಮಾಡಿ ಅಲ್ಲಿಂದ ಗ್ಯಾರಂಟಿ ಸಿಗುತ್ತೆ. ಯಾಕೆಂದರೆ ಆ ಸ್ಪಾಟ್ ನಂಬರ್ 6 ಇರುವಂಥದ್ದು ಬಹುತೇಕ ನೀರಿನಿಂದ ಸುಮಾರು 10-15 ಮೀಟರ್ ಅಂತರದಲ್ಲಿ. ಹಾಗಾಗಿ ಸಾಕಷ್ಟು ಮಣ್ಣು ಸವಕಳಿ ಆಗಿರ್ಬೋದು ಅಥವಾ ಮಣ್ಣಿನ ಶೇಖರಣೆ ಜಾಸ್ತಿ ಆಗಿರ್ಬೋದು. ಹಾಗಾಗಿ ಎಕ್ಸಾಕ್ಟ್ ಆಗಿ ಗುರುತು ಮಾಡಿದಂಥ ಸ್ಥಳದಲ್ಲಿ ಅವಶೇಷಗಳು ಸಿಗೋಕೆ ಸಾಧ್ಯ ಇಲ್ಲ ಎಂಬುದರ ಬಗ್ಗೆ ಅನಾಮಿಕ ವ್ಯಕ್ತಿ ಪ್ರಾರಂಭದ ಹಂತದಲ್ಲಿ ಸಂಶಯ ವ್ಯಕ್ತಪಡಿಸಿದ್ದ. ಸದ್ಯ ಆತನ ನಿರೀಕ್ಷೆಯಂತೆ ಈಗ ಸ್ಪಾಟ್ ನಂಬರ್ 6 ಅಲ್ಲಿ ಅವಶೇಷ ಸಿಕ್ಕಿರುವಂಥದ್ದು ಸಾಕಷ್ಟು ಕುತೂಹಲವನ್ನು ಈ ಪ್ರಕರಣ ಕಂಡುಕೊಳ್ತಾ ಇದೆ. ಯಾಕಂದರೆ ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡ್ಕೊಳ್ತಿದ್ದಾರೆ. ಎಷ್ಟರ ಮಟ್ಟಿಗೆ ಅಲ್ಲಿ ತೀವ್ರವಾದ ಸಂಚಲನ ಇದೆ ಅಂತ ಹೇಳಿದರೆ SP ಜಿತೇಂದ್ರ ಕುಮಾರ್ ದಯಾಮ, AC ಸ್ಟೆಲ್ಲಾ ವರ್ಗೀಸ್ ಸೇರಿದಂತೆ ಪ್ರಮುಖ ಅಧಿಕಾರಿಗಳು ಸ್ಪಾಟ್ ನಂಬರ್ 6 ಹತ್ರನೇ ಚೇರ್ ಹಾಕಿ ಕೂತ್ಕೊಂಡಿದ್ದಾರೆ. ಸ್ಪಾಟಲ್ಲೇ ಅನಾಮಿಕನ ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ಫಾರೆನ್ಸಿಕ್ನ ವೈದ್ಯರ ತಂಡ ಬಾಕ್ಸ್ ಅನ್ನು ತಂದು ಪ್ಲಾಸ್ಟಿಕ್ ಕವರ್ನಲ್ಲಿ ಆ ಅವಶೇಷಗಳನ್ನು ಸಂಗ್ರಹಿಸುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಮಣಿಪಾಲದ ಫಾರೆನ್ಸಿಕ್ ಲ್ಯಾಬ್ ಅಲ್ಲಿ ಎಲ್ಲ ಅವಶೇಷಗಳ ಸಂಗ್ರಹ, ಅದರ ಶೋಧನೆ ಆಗುತ್ತೆ. ಇದು ಗಂಡಿದ್ದ ಹೆಣ್ಣಿದ್ದ, ಎಷ್ಟು ವರ್ಷದ ಹಿಂದೆ ಆಗಿರುವಂಥದ್ದು ಮತ್ತು ಎಕ್ಸಾಕ್ಟ್ ಆಗಿ ಆ ಅವಶೇಷದಲ್ಲಿ ಸತ್ತಿರುವಂಥ ವ್ಯಕ್ತಿಯ ನಿಖರವಾದ ವಯಸ್ಸೆಷ್ಟು, ಎಷ್ಟನೇ ವಯಸ್ಸಿನಲ್ಲಿ ಕೊಲೆ ಆಗಿರ್ಬೋದು, ಹೇಗೆ ಕೊಲೆ ಆಗಿರ್ಬೋದು, ಆತನ DNA ಟೆಸ್ಟ್ ಯಾವ ರೀತಿಯಾಗಿ ಮ್ಯಾಚ್ ಆಗುತ್ತೆ ಎಂಬುದರ ಬಗ್ಗೆ ಕಂಪ್ಲೀಟ್ ಆಗಿ ವಿವರಗಳನ್ನು FSL ಲ್ಯಾಬ್ ಅಲ್ಲಿ ಗೊತ್ತಾಗುತ್ತೆ. ಸದ್ಯ ಸ್ಪಾಟ್ ನಂಬರ್ 6 ಅದು ಬಹಳಷ್ಟು ಕೌತುಕದ ಗೂಡಾಗಿದೆ. ಸಾಕಷ್ಟು ಜನ ಬಹಳಷ್ಟು ಕುತೂಹಲದಿಂದ ಆ ಸ್ಪಾಟ್ ನಂಬರ್ 6 ಅನ್ನು ಗಮನಿಸ್ತಾ ಇದ್ದಾರೆ. ಫಾರೆನ್ಸಿಕ್ನ ಅಧಿಕಾರಿಗಳ ತಂಡ ಅಲ್ಲಿ ಇಂಚಿಂಚು ಮಾಹಿತಿಗಳನ್ನು ಸಂಗ್ರಹ ಮಾಡ್ತಾ ಇದೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಹೋದರೆ ಅಲ್ಲಿ ಕಾರ್ಮಿಕರು ಮಣ್ಣನ್ನು ಹೊರತೆಗೆಯುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಮೂಳೆ ಅನ್ನುವಂಥದ್ದು ಕೇವಲ 1.5-2 ಗಂಟೆಯ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಸಿಕ್ಕಂಥ ಪ್ರಮುಖವಾದ ಸಾಕ್ಷಿ. ಇನ್ನೂ ಕೂಡ ಡಿಗ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ಒಂದಕ್ಕಿಂತ ಹೆಚ್ಚು ಮಾನವನ ಕಳೇಬರ ಅಲ್ಲಿ ಇರಬಹುದೆಂಬ ಶಂಕೆ ಈಗ ಅನಾಮಿಕ ವ್ಯಕ್ತಿ ತೋರಿಸ್ತಾ ಇರುವ ಹಿನ್ನೆಲೆಯಲ್ಲಿ ಆ ಸ್ಪಾಟ್ ನಂಬರ್ 6 ಅನ್ನು ಮತ್ತೆ ಡಿಗ್ ಮಾಡಲಾಗ್ತಾ ಇದೆ. ಮತ್ತಷ್ಟು ಆಳಕ್ಕೆ ಡಿಗ್ ಮಾಡಲಾಗ್ತಾ ಇದೆ. ಕೇವಲ ಮಾನವ ಶ್ರಮದ ಮೂಲಕವಾಗಿ ಅದನ್ನು ಅಗಿಯುವಂಥ ಪ್ರಕ್ರಿಯೆಗಳು ಕೂಡ ಆಗ್ತಾ ಇದೆ. ಹಿಟಾಚಿ ಬಂದು ಹತ್ತಿರದಲ್ಲಿ ನಿಂತರೂ ಕೂಡ ಈಗ ಮಣ್ಣು ಬಹಳಷ್ಟು ಸಡಿಲವಾಗಿ ಹೋಗ್ತಾ ಇರುವಂಥದ್ದು. ಹಾಗಾಗಿ ಮಾನವ ಶ್ರಮದ ಮೂಲಕವಾಗಿಯೇ ಸ್ಪಾಟ್ ನಂಬರ್ 6ನ ಡಿಗಿಂಗ್ ಕಾರ್ಯಾಚರಣೆ ಆಗ್ತಾ ಇದೆ. ಆ ಮಣ್ಣಿನ ಕಣವನ್ನು ಕೂಡ FSLನವರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಯಾಕಂದರೆ ಗುಂಡಿಯಿಂದ ಹೊರತೆಗೆದಂಥ ಮಣ್ಣನ್ನು ಸೂಕ್ಷ್ಮವಾಗಿ ಅಧಿಕಾರಿಗಳು ಗಮನಿಸ್ತಾ ಇದ್ದಾರೆ. ಯಾಕಂದರೆ ಆ ಮಣ್ಣಲ್ಲಿ ಮಿಶ್ರಿತವಾಗಿರ್ಬೋದು ಮಾನವನ ಮೂಳೆ. ಹಾಗಾಗಿ ಆ ಮೂಳೆಯ ಸಣ್ಣ ಎಳೆ ಕೂಡ ಈ ತನಿಖೆಯ ಪ್ರಗತಿಯನ್ನು ತೋರಿಸಬಹುದು, ತನಿಖೆಯ ಮುಂದಿಯ ದಾರಿಯನ್ನು ಕಾಣಿಸಬಹುದು. ಈ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಅಧಿಕಾರಿಗಳ ತಂಡ ಅಲ್ಲಿನ ಮಣ್ಣಿನ ಕಣವನ್ನು ಕೂಡ ಪರೀಕ್ಷೆ ಮಾಡ್ತಾ ಇದೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಹೋದರೆ SP ಜಿತೇಂದ್ರ ಕುಮಾರ್ ದಯಾಮ ಅನಾಮಿಕನನ್ನು ಅಲ್ಲೇ ವಿಚಾರಣೆ ಮಾಡ್ತಾ ಇದ್ದಾರೆ. ಬಹಳಷ್ಟು ಸೂಕ್ಷ್ಮವಾದ ಸಂಗತಿಗಳನ್ನು ಕೇಳ್ತಾ ಇದ್ದಾರೆ. ಈ ಸ್ಪಾಟ್ನಲ್ಲಿ ಹೆಣವನ್ನು ಹೂತಿರುವ ವರ್ಷ ಎಷ್ಟು, ಆ ಸಂದರ್ಭದಲ್ಲಿ ಹೆಣದ ಪರಿಸ್ಥಿತಿ ಯಾವ ರೀತಿಯಾಗಿತ್ತು, ಇದು ಗಂಡಿದ್ದ ಹೆಣ್ಣಿದ್ದ, ಹೆಣ್ಣಾದರೆ ಯುವತಿಯ ಅಥವಾ ಮಹಿಳೆ ಇದ್ದ ಎಂದರ ಬಗ್ಗೆ ಸಾಕಷ್ಟು ಚರ್ಚೆಗಳು ಕೂಡ ಆ ಸಂದರ್ಭದಲ್ಲಿ ಆಗ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ KMCಯ ವೈದ್ಯರ ತಂಡ ಅಲ್ಲಿ ಕೂಡ ಬೀಡು ಬಿಟ್ಟಿದೆ. ಫಾರೆನ್ಸಿಕ್ನ ಅಧಿಕಾರಿಗಳು ಕೂಡ ಇದ್ದಾರೆ, ಸೋಕೋದ ಅಧಿಕಾರಿಗಳು ಕೂಡ ಇದ್ದಾರೆ. ಅಧಿಕಾರಿಗಳು ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಇನ್ನೆಷ್ಟು ಆಳವನ್ನು ಅಗಿಬೇಕು, ಅಗ್ದಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಅಲ್ಲಿ ಮಾನವನ ಮೂಳೆಯ ರಚನೆ ಇರುತ್ತೆ, ಯಾವ ಜಾಗದಲ್ಲಿ ಮಾನವನ ತಲೆ, ಕೈಕಾಲಿನ ದೇಹ ಭಾಗದ ವಿವಿಧ ಭಾಗಗಳು ಯಾವ ಭಾಗದಲ್ಲಿ ಇರುತ್ತೆ ಎಂಬುದರ ಬಗ್ಗೆ ಸಾಕಷ್ಟು ವಿಚಾರಗಳು ಕೂಡ ಚರ್ಚೆ ಆಗ್ತಾ ಇದೆ. ಮತ್ತೊಂದು ಕಡೆ ಕಾರ್ಮಿಕರು ಆ ಮಣ್ಣನ್ನು ತೆರೆಯುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಸ್ಪಾಟ್ ನಂಬರ್ 6 ಅನ್ನುವಂಥದ್ದು ಈಗ ಬಹಳಷ್ಟು ಹಾಟ್ ಸ್ಪಾಟ್ ಆಗಿ ಗೋಚರ ಆಗ್ತಾ ಇದೆ. ಯಾಕೆಂದರೆ ಬೆಳಗ್ಗಿನ ವೇಳೆಯಲ್ಲಿ ಎಲ್ಲರೂ ಕೂಡ ಮಾತಾಡ್ತಾ ಇದ್ರು, ಈ ಜಾಗ ಏನಿದೆ ಭೌಗೋಳಿಕವಾಗಿ ನದಿಯಿಂದ ಸುಮಾರು 10-15 ಮೀಟರ್ ಒಳಭಾಗದಲ್ಲಿರುವಂಥ ಜಾಗ, ಮಣ್ಣಿನ ಸವಕಳಿ ಆಗಿರ್ಬೋದು, ಮಣ್ಣು ಸೇರಿದಂಥ ಸಂದರ್ಭದಲ್ಲಿ ಆ ಸ್ಪಾಟ್ ನಿಖರವಾಗಿ ಗುರುತು ಮಾಡೋಕ್ಕೆ ಸಾಧ್ಯ ಇಲ್ಲ ಮತ್ತು ಆ ನಂಬರ್ಗಳಲ್ಲಿ ಯಾವುದೂ ಕೂಡ ಅವಶೇಷಗಳು ಸಿಗೋಕೆ ಸಾಧ್ಯ ಇಲ್ಲ ಎಂಬ ಮಾಹಿತಿಗಳು ಹರಿದಾಡ್ತಾ ಇತ್ತು. ಜನ ಕೂಡ ಇದೇ ಮಾತನ್ನು ಆಡ್ತಾ ಇದ್ರು. ಯಾಕೆಂದರೆ ನದಿಯ ಪಕ್ಕದಲ್ಲಿರೋ ಕಾರಣಕ್ಕಾಗಿ ಆ ಜಾಗ ಮಣ್ಣಲ್ಲಿ ಕೊಚ್ಚಿಕೊಂಡು ಹೋಗಿರ್ಬೋದು ಅಥವಾ ಬೇರೆ ಮಣ್ಣು ಅಲ್ಲಿ ಶೇಖರಣೆ ಆಗಿರ್ಬೋದು. ಹಾಗಾಗಿ ಎಕ್ಸಾಕ್ಟ್ ಆಗಿ ಆತ ಗುರುತಿಸುವಂಥ ಸ್ಪಾಟ್ ನಂಬರ್ 6 ಅಲ್ಲಿ ಅವಶೇಷಗಳು ಸಿಗೋಕೆ ಸಾಧ್ಯವೇ ಇಲ್ಲ ಎಂಬುದರ ಬಗ್ಗೆ ಮಾತಾಡಿಕೊಳ್ತಾ ಇದ್ರು. ಆದರೆ ನಿರೀಕ್ಷೆಗಳು ಈಗ ಹುಸಿಯಾಗಿದೆ. ಸ್ಪಾಟ್ ನಂಬರ್ 6 ಅಲ್ಲಿ ಈಗ ಮಾನವನ ಅವಶೇಷಗಳು ಸಿಕ್ಕಿರುವಂಥದ್ದು. ಮತ್ತಷ್ಟು ಡಿಗಿಂಗ್ ಕಾರ್ಯಾಚರಣೆ ಆಗ್ತಾ ಇದೆ. ಒಂದು ಹಂತದ ಕಾರ್ಯ
ಕಾರ್ಯಾಚರಣೆಯನ್ನು ಮುಗಿದ ಬಳಿಕ ಇದರ ನೇರವಾದ ವರದಿಯನ್ನು DIG ಅನುಚೇತ್ ಅವರಿಗೆ ಒಪ್ಪಿಸ್ತಾರೆ. ಅನುಚೇತ್ ಅವರು ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂಥದ್ದು. ಮುಖ್ಯಸ್ಥರು ಅಂದರೆ SIT ಮುಖ್ಯಸ್ಥರು ಪ್ರಣವ್ ಮೊಹಂತಿ ಅವರು ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂಥದ್ದು. ಕೆಲವೇ ಕ್ಷಣಗಳಲ್ಲಿ ಉನ್ನತ ಮಟ್ಟದ ಅಧಿಕಾರಿಗಳು ಈ ಸ್ಥಳಕ್ಕೆ ಬರುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ಶರ್ಮಿತಾ, ಈ ನಿಟ್ಟಿನಲ್ಲಿ ಎಲ್ಲರ ಕಣ್ಣು ಈಗ ಸ್ಪಾಟ್ ನಂಬರ್ 6 ಹತ್ರ ನೆಟ್ಟಿರುವಂಥದ್ದು. ಅಧಿಕಾರಿಗಳು ಸತತವಾದ ಅಲ್ಲಿ ತಪಾಸಣೆಯನ್ನು ಮಾಡ್ತಾ ಇದ್ದಾರೆ, ಮಣ್ಣನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಈಗ ಮಳೆ ಬಿಡುವು ಕೊಟ್ಟಂತಹ ಹಿನ್ನೆಲೆಯಲ್ಲಿ ಮಣ್ಣನ್ನು ಮತ್ತಷ್ಟು ತೆಗೆಯುವಂಥ ಕೆಲಸಗಳು ಸದ್ಯಕ್ಕೆ ಆಗ್ತಾ ಇರುವಂಥದ್ದು. ಇಲ್ಲಿ ಡಿಗ್ಗಿಂಗ್ ಕಾರ್ಯಾಚರಣೆ ಆರಂಭವಾಗಿ ಕೇವಲ 1.5 ಗಂಟೆ ಒಳಭಾಗದಲ್ಲಿ ಈ ಮೂಳೆಯ ಅವಶೇಷ ಸಿಕ್ಕಿರುವಂಥದ್ದು. ಸುಮಾರು 3 ಫೀಟ್ 3.5 ಈ ಅಂತರದಲ್ಲಿ ಫೀಟನ್ನು ಅಗೆಯುವಂಥ ಸಂದರ್ಭದಲ್ಲಿ ಆ ಅವಶೇಷಗಳು ಸಿಕ್ಕಿರುವಂಥ ಹಿನ್ನೆಲೆಯಲ್ಲಿ ಮತ್ತಷ್ಟು ಡಿಗ್ಗಿಂಗ್ ಮಾಡೋಕ್ಕೆ ಈಗ ತೀರ್ಮಾನವನ್ನು ಮಾಡಲಾಗಿರುವಂಥದ್ದು. ಹಾಗಾಗಿ ಸುಮಾರು 4ರಿಂದ 5 ಫೀಟ್ನಷ್ಟು ಅಥವಾ ಗರಿಷ್ಠ ಪ್ರಮಾಣದಲ್ಲಿ ಅಂದರೆ 6 ಫೀಟ್ನಷ್ಟು ಮಾನವ ಶ್ರಮದ ಮೂಲಕವೇ ಈ ಅವಶೇಷಗಳನ್ನು ತೆಗೆಯುವಂಥದ್ದು ಅಥವಾ ಕಳೆ ಬರವನ್ನು ತೆಗೆಯುವಂಥ ಪ್ರಕ್ರಿಯೆ ಆಗ್ಬೋದು. ಅದಕ್ಕಿಂತ ನಂತರವಾಗಿ ನೀರು ಕಾಣಿಸಿಕೊಂಡಲ್ಲಿ ಅದನ್ನು ಡೀಸೆಲ್ ಪಂಪ್ ಮೂಲಕವಾಗಿ ನೀರನ್ನು ಹೊರ ತೆಗೆಯುವಂಥ ಪ್ರಕ್ರಿಯೆಗಳು ಕೂಡ ಆಗ್ಬೋದು. ಆ ಡೀಸೆಲ್ ಪಂಪ್ ಮೂಲಕವಾಗಿಯೂ ಕೂಡ ಏನಾದರೂ ವರ್ಕೌಟ್ ಆಗದಿದ್ದರೆ ಹಿಟಾಚಿಯನ್ನು ಬಳಸಿ ಮತ್ತಷ್ಟು ಆ ಡಿಗ್ಗಿಂಗ್ ಪ್ರಕ್ರಿಯೆಗಳು ನಡೆಯುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಯಾಕೆಂದರೆ ಈಗಾಗಲೇ SIT ನಿನ್ನೆ ಮಧ್ಯಾಹ್ನ ನಂತರ ಕಾರ್ಯಾಚರಣೆ ನಾವು ಗಮನಿಸ್ತಾ ಹೋದರೆ ಸುಮಾರು 1.5 ಗಂಟೆಯೊಳಗೆ ಒಂದೊಂದು ಸ್ಪಾಟ್ಗಳನ್ನು ಮುಗಿಸ್ತಾ ಬಂತು. ಮುನ್ನೆ ಇಡೀ ದಿನ ಒಂದು ಸ್ಪಾಟನ್ನು ಅಗೆಯೋಕ್ಕೆ ಅವರು ಟೈಮನ್ನು ತೆಗೆದುಕೊಂಡ್ರು. ನಿನ್ನೆ ಸುಮಾರು 1 ದಿನದ ಅಂತರದಲ್ಲಿ 4 ಸ್ಪಾಟ್ಗಳನ್ನು ಡಿಗ್ಗಿಂಗ್ ಮಾಡಿದ್ರು. ಅಲ್ಲಿ ಏನು ಅವಶೇಷಗಳು ಸಿಗದೇ ಇರುವಂಥ ಹಿನ್ನೆಲೆಯಲ್ಲಿ ಅಲ್ಲಿ ಸೀಲ್ ಮಾಡಿ ಈಗ ಸ್ಪಾಟ್ ನಂಬರ್ 6 ಅನ್ನು ಬೆಳಗ್ಗೆ ಸುಮಾರು 11:30 ಗಂಟೆಗೆ ಆರಂಭ ಮಾಡಿದ್ರು. ಸದ್ಯ ಮಹತ್ವದ ಸಾಕ್ಷಿಗಳು ಸ್ಪಾಟ್ ನಂಬರ್ 6 ಅಲ್ಲಿ ಸಿಗ್ತಾ ಇದೆ. ಇದಕ್ಕೆ ಪೂರಕವಾಗಿ ಅನನ್ಯ ಭಟ್ ಅವರ ತಾಯಿ ಸುಜಾತ ಭಟ್ ಅವರ ಪರ ವಕೀಲ ಮಂಜುನಾಥ್ ಅವರು ಒಂದು ಪ್ರೆಸ್ ರಿಲೀಸ್ ಅನ್ನು ಮಾಡಿರುವಂಥದ್ದು. ಸತ್ಯಮೇವ ಜಯತೆ ಅಂತ ಬರ್ಕೊಂಡಿದ್ದಾರೆ, ಸತ್ಯಕ್ಕೆ ಜಯ ಅಂತ ಬರೆದಿದ್ದಾರೆ, ಗಾಡ್ ಇಸ್ ಗ್ರೇಟ್ ಅಂತ ಕೂಡ ಬರ್ಕೊಂಡಿರುವಂಥದ್ದು. ಈ ನಿಟ್ಟಿನಲ್ಲಿ ಬಹಳ ಸಂಚಲನವನ್ನು ಉಂಟು ಮಾಡ್ತಾ ಇದೆ. ಧರ್ಮಸ್ಥಳದಲ್ಲಿ 100 ಶವಗಳನ್ನು ಹೂತಿದ್ದೇನೆಂಬ ಹೇಳಿಕೆಯನ್ನು ಜುಲೈ 11ನೇ ತಾರೀಕು ಬೆಳ್ತಂಗಡಿ ಕೋರ್ಟಿಗೆ ಇದೇ ಅನಾಮಿಕ ವ್ಯಕ್ತಿ ಬಂದು ಹೇಳಿದ್ದ. ಅವಾಗ ಇಡೀ ರಾಜ್ಯ ಇಡೀ ರಾಷ್ಟ್ರ ಬಹಳಷ್ಟು ಸೂಕ್ಷ್ಮವಾಗಿ ಈ ಪ್ರಕರಣವನ್ನು ಗಮನಿಸಿಕೊಂಡಿತ್ತು. ಆನಂತರವಾಗಿ ನಿರಂತರವಾಗಿ ವರದಿಗಳನ್ನು ನಾವು ಮಾಡ್ಕೊಂಡು ಬಂದ್ವಿ. ಜನ ಕೂಡ ಬಹಳಷ್ಟು ಕುತೂಹಲದಿಂದ ಈ ಪ್ರಕರಣವನ್ನು ಗಮನಿಸ್ತಾ ಇದ್ರು. ಇದೀಗ ಸ್ಪಾಟ್ ನಂಬರ್ 6 ಅಲ್ಲಿ ಬಹುತೇಕ ಪ್ರಾಮುಖ್ಯತೆ ಅಂಶಗಳು ಸಿಕ್ಕಿರುವಂಥದ್ದು. ಮಾನವನ ಮೂಳೆಯ ಹಲವು ಅವಶೇಷಗಳು ಸಿಕ್ಕಿರುವಂಥದ್ದು. ಆ FSLನ ಅಧಿಕಾರಿಗಳು ಆ ಸ್ಥಳದಲ್ಲಿ ಆ ಮೂಳೆಗಳನ್ನು ಪ್ಲಾಸ್ಟಿಕ್ ಸಂಗ್ರಹವನ್ನು ಮಾಡ್ತಾ ಇದ್ದಾರೆ. ಪ್ಲಾಸ್ಟಿಕ್ ಕವರ್ನಲ್ಲಿ ಹಾಕಿ ಆ ಮೂಳೆಗಳ ಸಂಗ್ರಹವನ್ನು ಮಾಡ್ತಾ ಇದ್ದಾರೆ. ಆ ಸದ್ಯಕ್ಕೆ FSL ಅಧಿಕಾರಿಗಳು ಈ ಮೂಳೆಯನ್ನು ಸಂಗ್ರಹಿಸಿ ಮಣಿಪಾಲದ ಲ್ಯಾಬ್ನ ಹೋಗ್ತಾ ಇರುವಂಥದ್ದು. ಆ ಮಾನವನ ಮೂಳೆಯ ರಚನೆಯನ್ನು ಗಮನಿಸಿ ವೈದ್ಯರು ಈಗ ಅಧಿಕೃತವಾಗಿ ಅಲ್ಲಿ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿರುವಂಥದ್ದು. ಇದು ಪುರುಷನ ಮೂಳೆ ಅಂಥೇಳಿ ಅಧಿಕಾರಿಗಳು ಮೂಳೆ ರಚನೆಯನ್ನು ನೋಡಿ ಈ ರೀತಿಯಾದಂಥ ವರದಿಯನ್ನು FSL ಅಧಿಕಾರಿಗಳಿಗೆ ಈಗ ಹೇಳಿರುವಂಥದ್ದು. ಯಾಕೆಂದರೆ ಪುರುಷ ಮತ್ತು ಮಹಿಳೆಯ ಮೂಳೆಯ ರಚನೆ ಅದು ಭಿನ್ನವಾಗಿರುತ್ತೆ. ಬೇರೆ ಬೇರೆ ಭಾಗಗಳನ್ನು ಗಮನಿಸ್ತಾ ಹೋದಾಗ ಅಲ್ಲಿ ಸೂಕ್ಷ್ಮವಾದ ಪ್ರಕ್ರಿಯೆಗಳು ಕೂಡ ಇರುತ್ತೆ. ಸೂಕ್ಷ್ಮವಾದ ಭಾಗಗಳು ಕೂಡ ಇದು ಪುರುಷನದ್ದ ಅಥವಾ ಮಹಿಳೆಯದ್ದ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಹಾಗಾಗಿ ಅಲ್ಲಿ KMC ಮಣಿಪಾಲದ ವೈದ್ಯರ ತಂಡ ಆ ಮೂಳೆಯನ್ನು ಸೂಕ್ಷ್ಮವಾಗಿ ಗಮನಿಸಿ ಇದು ಪುರುಷರ ಮೂಳೆ ಅಂತ ಹೇಳಿ ಹೇಳಿಕೆ ಕೊಟ್ಟಿರುವಂಥದ್ದು. ಆದರೆ ಇದರ ಅಂತಿಮ ನಿರ್ಧಾರ ಆಗುವಂಥದ್ದು ಲ್ಯಾಬ್ನಲ್ಲಿ ಹೋಗಿ ಅಲ್ಲಿ ಎಲ್ಲ ಪ್ರಕ್ರಿಯೆಗಳು ಮುಗಿದ ನಂತರವಾಗಿ ಸಂಶೋಧನೆ ನಿರಂತರವಾಗಿ ನಡೆದ ನಂತರವಾಗಿ ಅಂತಿಮ ಹಂತದ ಮಾಹಿತಿ ಮತ್ತಷ್ಟೇ ಬರಬೇಕಾಗಿದೆ. ಆದರೆ ಮೇಲ್ನೋಟಕ್ಕೆ ಪ್ರಾಥಮಿಕ ಮಾಹಿತಿಯನ್ನು ಅಲ್ಲಿ ವೈದ್ಯರ ತಂಡ ಫಾರೆನ್ಸಿಕ್ ಅವರಿಗೆ ಕೊಡ್ತಾ ಇದ್ದಾರೆ. ಇದು ಪುರುಷನದ್ದು ಮೂಳೆ ಅಂತ ಹೇಳಿ. ಸ್ಪಾಟ್ ನಂಬರ್ 6ನಲ್ಲಿ ಬಹಳಷ್ಟು ಪ್ರಕ್ರಿಯೆಗಳು ಆಗ್ತಾ ಇರುವಂಥದ್ದು. ಯಾಕೆಂದರೆ ನಿನ್ನೆಯ ನಾವೆಲ್ಲ ಸಂಚಲನವನ್ನು ಗಮನಿಸ್ತಾ ಹೋದಾಗ ಒಂದೊಂದು ಸ್ಪಾಟ್ಗಳಿಗೆ ಕೇವಲ 1.25 ಗಂಟೆ ಒಳಗೆ ಎಲ್ಲ ತಾರ್ಕಿಕ ಅಂತ್ಯವನ್ನು ಹಾಡ್ತಾ ಇದ್ರು. ಆದರೆ ಸ್ಪಾಟ್ ನಂಬರ್ 6ನ ಕತೆ ಈ ಥರ ಅಲ್ಲ, ಅದು ಬಹಳಷ್ಟು ವಿಭಿನ್ನವಾಗಿದೆ. ಅಲ್ಲಿ ಚರ್ಚೆಗಳು ಕೂಡ ಆಗ್ತಾ ಇದೆ. ಮತ್ತಷ್ಟು ಡಿಗ್ಗಿಂಗ್ ಮಾಡೋದು ಅಥವಾ ಬೇರೆ ಮೂಳೆಗಳು ಸಿಕ್ಕಿದೆ ಅಂತ ಹೇಳಿ ಸದ್ಯಕ್ಕೆ ಸಿಕ್ಕಿರುವಂಥ ಮಾಹಿತಿ. ಹಾಗಾಗಿ ಅವುಗಳನ್ನು ಕೂಡ ಪ್ಲಾಸ್ಟಿಕ್ ಕವರ್ನಲ್ಲಿ ಸಂಗ್ರಹ ಮಾಡಲಾಗ್ತಾ ಇದೆ. ಇದರ ಒಂದು ತಾರ್ಕಿಕ ಅಂತ್ಯ ನಂತರವಾಗಿ 7 ಮತ್ತು 8ಕ್ಕೆ ಹೋಗುತ್ತೆ. ಈ ಎರಡೂ ಸ್ಪಾಟ್ಗಳು ಕೂಡ ಇದರಿಂದ ಸುಮಾರು 10-15 ಮೀಟರ್ ಅಂತರದಲ್ಲಿರುವಂಥದ್ದು. ಹಾಗಾಗಿ ಹತ್ತಿರದಲ್ಲಿ ಆ 2 ಪಾಯಿಂಟ್ಗಳು ಕೂಡ ಇದೆ. ಆದರೆ ಸ್ಪಾಟ್ ನಂಬರ್ 6ಅನ್ನು ಇಷ್ಟಕ್ಕೆ ಬಿಡುವ ಹಾಗೆ ಕಾಣ್ತಾ ಇಲ್ಲ. ಅಲ್ಲಿ SIT ಅಧಿಕಾರಿಗಳ ಚಲನವಲನವನ್ನು ಗಮನಿಸಿದಾಗ ಸಾಕಷ್ಟು ಕುತೂಹಲ ಕೂಡ ಜಾಸ್ತಿ ಆಗ್ತಾ ಇದೆ. ಯಾಕೆಂದರೆ ಚೇರ್ನಲ್ಲಿ ಕೂತಂಥ ಜಿತೇಂದ್ರ ಕುಮಾರ್ ದಯಾಮ ಅನಾಮಿಕ ವ್ಯಕ್ತಿಯನ್ನು ಆ ಗುಂಡಿ ಹತ್ರ ಕರ್ಕೊಂಡು ಹೋಗಿ ಮತ್ತೆ ಪರಿಶೀಲನೆ ಮಾಡಿ ಮತ್ತೆ ಅದೇ ಸ್ಥಳಕ್ಕೆ ಬಂದಿರುವಂಥದ್ದು. ಹಾಗಾಗಿ ದಯಾಮ ಒಂದು ಪ್ರಶ್ನೆಯನ್ನು ಕೇಳಿರ್ಬೋದು, ಇಷ್ಟೇ ಅಥವಾ ಮತ್ತು ಡಿಗ್ ಮಾಡಬೇಕಂತ ಹೇಳಿ.
ಇನ್ ಕೇಸ್ ಅಲ್ಲಿ ಮತ್ತೆ ಮೂಳೆಗಳು ಜಾಸ್ತಿ ಸಿಗೋಕ್ಕೆ ಆರಂಭವಾದ ನಂತರವಾಗಿ ಮತ್ತಷ್ಟು ಡಿಗ್ಗಿಂಗ್ ಪ್ರಕ್ರಿಯೆ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಮತ್ತೆರಡು ಅಂದರೆ ಸ್ಪಾಟ್ ನಂಬರ್ 7 ಮತ್ತು ಸ್ಪಾಟ್ ನಂಬರ್ 8 ಅದನ್ನು ಕೂಡ ಇವತ್ತೇ ಮುಗಿಸುವಂಥ ಸಾಧ್ಯತೆಗಳು ಕೂಡ ದಟ್ಟವಾಗಿರುವಂಥದ್ದು. ಯಾಕೆಂದರೆ ಬೆಳಗ್ಗಿನ ವೇಳೆ ನಾವೆಲ್ಲ ಚರ್ಚೆ ಮಾಡಿಕೊಳ್ತಾ ಇದ್ವಿ, ಈ ಸುಮಾರು 5 ಸ್ಪಾಟ್ ತನಕ ನದಿಯ ಪಕ್ಕದಲ್ಲೇ ಆದಂಥ ಕಾರಣಕ್ಕಾಗಿ ಸುಮಾರು 3.5-4 ಫೀಟ್ ಅಗೆದಾಗ ನೀರು ಬಂತು ಮತ್ತು ಅನಾಮಿಕ ವ್ಯಕ್ತಿ ಆ ಭಾಗದಲ್ಲಿ ಸಂಶಯವನ್ನು ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ಇವತ್ತು ಬೆಳಗ್ಗೆ ಸ್ಪಾಟ್ ನಂಬರ್ 6ರಿಂದಲೇ ಕಾರ್ಯಾಚರಣೆಯನ್ನು ಆರಂಭಗೊಳಿಸಲಾಯಿತು. ಕ್ಷಿಪ್ರಗತಿಯಲ್ಲಿ ಸ್ಪಾಟ್ ನಂಬರ್ 6, 7, 8 ಮಧ್ಯಾಹ್ನದೊಳಗೆ ಮುಗಿಸಿ ಆನಂತರವಾಗಿ ಪ್ರಮುಖವಾಗಿ ಸ್ಪಾಟ್ ನಂಬರ್ 9 ಅದು ಇಡೀ ಜನರಲ್ಲಿ ಇರುವಂಥದ್ದು ಸೂಕ್ಷ್ಮವಾದ ಕೇಂದ್ರ ಬಿಂದು ಸ್ಪಾಟ್ ನಂಬರ್ 9 ಅಲ್ಲಿ ಅವಶೇಷಗಳು ಸಿಗುವಂಥ ಸಾಧ್ಯತೆಗಳು ಇರಬಹುದು ಅಂತ ಹೇಳಿ ಶಂಕೆಯನ್ನು ಜನಸಾಮಾನ್ಯರು ವ್ಯಕ್ತಪಡಿಸಿದ್ರು. ನಾವು ಕೂಡ ನಿರೀಕ್ಷೆಯನ್ನು ಮಾಡಿದ್ವಿ, ಮಧ್ಯಾಹ್ನದೊಳಗಾಗಿ SIT ಸ್ಪಾಟ್ ನಂಬರ್ 6, ಸ್ಪಾಟ್ ನಂಬರ್ 7, ಸ್ಪಾಟ್ ನಂಬರ್ 8 ಮುಗಿಸ್ಬೋದು ಅಂತೇಳಿ. ಆದರೆ ನಮ್ಮ ಲೆಕ್ಕಾಚಾರಗಳು ಎಲ್ಲವೂ ಕೂಡ ಉಲ್ಟಾಗ್ತಾ ಇದೆ. ಸ್ಪಾಟ್ ನಂಬರ್ 6 ಅಲ್ಲೇ ಬಹುತೇಕವಾಗಿ ಮಾನವನ ಮೂಳೆಯ ಅಂಶಗಳು ಸಿಗ್ತಾ ಇರುವಂಥದ್ದು, ಮತ್ತಷ್ಟು ಮೂಳೆಗಳ ಭಾಗಗಳು ಅಲ್ಲಿ ಸಿಗ್ತಾ ಇದೆ ಎಂಬ ಮಾಹಿತಿ ಸ್ಪಾಟ್ ನಂಬರ್ 6ಇಂದ ಬರ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಇದರ ಉತ್ಖನನ ಕ್ರಿಯೆ ಮತ್ತಷ್ಟು 1-1.5 ಗಂಟೆಗಳ ಕಾಲ ಮುಂದುವರಿಯುವಂಥ ಸಾಧ್ಯತೆಗಳು ಕೂಡ ಇದೆ. ಸ್ಥಳಕ್ಕೆ ಅನುಚೇತ ಆಗಿರ್ಬೋದು, ಡಾಕ್ಟರ್ ಪ್ರಣವ್ ಮೊಹಂತಿ ಅವರು ಬರುವಂತಹ ಸಾಧ್ಯತೆಗಳು ಕೂಡ ಇದೆ. FSLನ ಅಧಿಕಾರಿಗಳ ತಂಡ ಎಲ್ಲವನ್ನ ಸೂಕ್ಷ್ಮವಾಗಿ ವಿಚಾರ ಮಾಡ್ತಾ ಇದೆ. ಹಾಗಾಗಿ ಕೇವಲ 1-2 ಮಾನವನ ಮೂಳೆ ಸಿಕ್ಕಿತಂತೇಳಿ ಈ ಭಾಗವನ್ನ ಇಷ್ಟಕ್ಕೆ ಬಿಡುವಂಥ ಸಾಧ್ಯತೆಗಳು ಬಹುತೇಕ ಕಡಿಮೆ ಇದೆ. ಯಾಕಂದರೆ ಮತ್ತಷ್ಟು ಡಿಗ್ಗಿಂಗ್ ಪ್ರಕ್ರಿಯೆ ಇಲ್ಲಿ ಆಗುವಂಥ ನಿರ್ಧಾರಗಳು ಅಲ್ಲಿ ಕಾಣ್ತಾ ಇದೆ, ಚರ್ಚೆಗಳು ಆಗ್ತಾ ಇದೆ. ಮಾನವ ಶ್ರಮದ ಮೂಲಕವಾಗಿ ಮತ್ತಷ್ಟು ಡಿಗ್ ಮಾಡುವಂಥ ಪ್ರಕ್ರಿಯೆಗಳು ಕೂಡ ಇಲ್ಲಿ ಆಗ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಸ್ಪಾಟ್ ನಂಬರ್ 6ನ ಪ್ರಕ್ರಿಯೆ ಇನ್ನೂ 1-2 ಗಂಟೆಗಳ ಕಾಲ ಮುಂದುವರಿಯುವಂಥ ಸಾಧ್ಯತೆಗಳು ಕೂಡ ನಮಗೆ ಗೋಚರ ಆಗ್ತಾ ಇದೆ ಶರ್ಮಿತಾ. ಇದಕ್ಕೆ ಸಾಕ್ಷ್ಯವಾಗಿ ಅಲ್ಲಿ ಅಧಿಕಾರಿಗಳ ತಂಡ ಸತತವಾಗಿ ಚರ್ಚೆಗಳನ್ನು ಮಾಡ್ತಾ ಇದೆ, ಅಲ್ಲಿ ಕಾರ್ಮಿಕರಿಂದ ಮಾಹಿತಿಗಳನ್ನು ಕೂಡ ಪಡ್ಕೊಳ್ತಾ ಇದೆ. ಇನ್ನೆಷ್ಟು ಆಳಕ್ಕೆ ಹೋಗ್ಬೋದು, ಜಾಸ್ತಿ ಆಳಕ್ಕೆ ಹೋದರೆ ನೀರಿನ ಕೊರತೆ ಕಾಣಿಸ್ಕೊಳ್ಬಹುದಾ ಎಂಬ ಶಂಕೆಯನ್ನು ಕೂಡ ಅಲ್ಲಿ ವ್ಯಕ್ತಪಡಿಸ್ತಾ ಇರುವಂಥದ್ದು. ಆದರೆ ಅನಾಮಿಕ ಹೇಳ್ತಾ ಇರುವಂಥ ಮಾಹಿತಿ ಮತ್ತಷ್ಟು ಆಗಿದ್ರೆ ಮತ್ತಷ್ಟು ಮಾನವನ ಮೂಳೆಗಳು ಸಿಗುವಂಥ ಮಾಹಿತಿಯನ್ನು ಅಲ್ಲಿ ಅನಾಮಿಕ ವ್ಯಕ್ತಿ ಜಿತೇಂದ್ರ ಕುಮಾರ್ ದಯಾಮಗೆ ಕೊಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಅಲ್ಲಿ ಆಗ್ತಾ ಇದೆ. ಇವತ್ತು ಮಧ್ಯಾಹ್ನ ಊಟದ ವಿರಾಮ ಒಂದು 3 ಗಂಟೆಗೆ 2-3 ದಿನಗಳಿಂದ ಕೊಡ್ತಾ ಇದ್ರು. ಅಲ್ಲಿ ತನಕವೂ ಕೂಡ ಸ್ಪಾಟ್ ನಂಬರ್ 6 ಅಲ್ಲೇ ಕಾರ್ಯಾಚರಣೆ ಮುಂದುವರಿಯುವಂಥ ಸಾಧ್ಯತೆಗಳು ಇರುವಂಥದ್ದು ಶರ್ಮಿತ್. ಖಂಡಿತ ಶರ್ಮಿತಾ, ಯಾಕೆಂದರೆ ಈ ಬಗ್ಗೆ ಕೂಡ ಅಧಿಕಾರಿಗಳ ವಲಯದಲ್ಲಿ ಚರ್ಚೆಗಳು ಆಗ್ತಾ ಇತ್ತು. ಸ್ಪಾಟ್ ನಂಬರ್ 5 ತನಕ ಯಾವುದೇ ಅಂಶಗಳು ಸಿಕ್ಕಿಲ್ಲ, ಹಾಗಾಗಿ ಮುಂದೆ ಸಿಗುತ್ತಾ ಇಲ್ವಾ, ನಮ್ಮ ಶ್ರಮ ವ್ಯರ್ಥ ಆಗ್ಬೋದೆಂಬ ಶಂಕೆ ಸ್ವತಃ ಅಧಿಕಾರಿಗಳ ಬಳಿ ಇತ್ತು. ಹಾಗಾಗಿ ಸ್ಪಾಟ್ ನಂಬರ್ 8 ತನಕ ವೇಗವಾಗಿ ಮುಗಿಸುವಂಥ ನಿರ್ಧಾರಕ್ಕೆ ಕೂಡ ಅಧಿಕಾರಿಗಳು ಬಂದಿದ್ದರು. ಅಧಿಕಾರಿಗಳ ವಲಯದಲ್ಲಿ ಮತ್ತೊಂದು ಚರ್ಚೆ ಆಯಿತು. ಸ್ಪಾಟ್ ನಂಬರ್ 5 ತನಕ ಏನೂ ಸಿಕ್ಕಿಲ್ಲ, 6, 7, 8 ಇರುವಂಥದ್ದು ನದಿಯ ಪಕ್ಕದಲ್ಲಿ, ಸ್ಪಾಟ್ ನಂಬರ್ 9 ಇರುವಂಥದ್ದು ಹೆದ್ದಾರಿಯ ಪಕ್ಕದಲ್ಲಿ, ಅದು ಗುಡ್ಡ ಪ್ರದೇಶದಲ್ಲಿರುವಂಥದ್ದು. ಹಾಗಾಗಿ ನೇರವಾಗಿ ಈ 3 ಸ್ಕಿಪ್ ಮಾಡಿ ಸ್ಪಾಟ್ ನಂಬರ್ 9ಗೆ ಹೋಗೋದಾ ಎಂಬ ತೀರ್ಮಾನವನ್ನು ನಿನ್ನೆ ಸಂಜೆ ಅಧಿಕಾರಿಗಳು ಮಾಡಿದರು. ಆದರೆ ಈ ತೀರ್ಮಾನಕ್ಕೆ AC ಸ್ಟೆಲ್ಲಾ ವರ್ಗೀಸ್ ಒಂದು ಅಲ್ಲಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಇಲ್ಲ, ಯಾವುದೇ ಕಾರಣಕ್ಕೂ ಇದನ್ನು ನಾವು ಸ್ಕಿಪ್ ಮಾಡೋದು ಬೇಡ, ಪ್ರೊಸೀಜರ್ ಪ್ರಕಾರವೇ ಹೋಗಲಿ, ನಂಬರ್ ಪ್ರಕಾರವೇ ಹೋಗಲಿ. ಸ್ಪಾಟ್ ನಂಬರ್ 5 ತನಕ ನಿನ್ನೆ ಸಂಜೆ ಕೆಲಸ ಆಗಿದೆ, ಇವತ್ತು ಬೆಳಗ್ಗೆ ಸ್ಪಾಟ್ ನಂಬರ್ 6ಇಂದ ಕೆಲಸವನ್ನು ಮುಂದುವರಿಸಬೇಕು ಎಂಬುದಾಗಿ ಸ್ಟೆಲ್ಲಾ ವರ್ಗೀಸ್ ಅವರು ಹೇಳಿದರು. ಈ ಮೂಲಕವಾಗಿ ಇವತ್ತು ಸ್ಪಾಟ್ ನಂಬರ್ 6 ಉತ್ಖನನ ಮಾಡಿದ್ದಾರೆ. ಯಾಕಂದರೆ ಈ ಭಾಗವನ್ನು ನಾವು ಗಮನಿಸ್ತಾ ಇದ್ದೀವಿ, ನೇತ್ರಾವತಿ ಕಾಣುತ್ತಾ ಇದೆ, ಕೆಳಗೆ ಬಹಳಷ್ಟು ಮಂದಗತಿಯಲ್ಲಿ ಹರಿತಿದ್ದಾಳೆ ಜೀವನದಿ ನೇತ್ರಾವತಿಯ ಸನಿಹದಲ್ಲೇ ಈ ಎಲ್ಲ ಪಾಯಿಂಟ್ಗಳು ಇರುವಂಥದ್ದು. ಹಾಗಾಗಿ ನದಿ ಈಗ ಬಹಳಷ್ಟು ವಿಶಾಲವಾಗಿ ಹರಿತಾ ಇದೆ. ಮಳೆ ತೀವ್ರವಾದಂಥ ಸಂದರ್ಭದಲ್ಲಿ ನೀರಿನ ಮಟ್ಟ ಏರಿಕೆ ಆಗುತ್ತೆ. ಎಷ್ಟರ ಮಟ್ಟ ಏರಿಕೆ ಆಗುತ್ತೆ ಅಂತ ಹೇಳಿದರೆ, ಈಗ ಅವರು ಗುರುತು ಮಾಡಿರುವಂತಹ ಸ್ಪಾಟ್ ನಂಬರ್ 6 ಮೇಲೆ ಹರಿತಾಳೆ ನೇತ್ರಾವತಿ ನದಿ. ಹಾಗಾಗಿ ಆ ಭಾಗದಲ್ಲಿ ನದಿಯ ನೀರಿನ ಜೊತೆಗೆ ನೀರಿನ ರಭಸಕ್ಕೆ ಜೊತೆಗೆ ಅಲ್ಲಿನ ಮಣ್ಣು ಕೂಡ ಕೊಚ್ಚಿಕೊಂಡು ಹೋಗಿರುವಂಥ ಸಾಧ್ಯತೆಗಳು ಕೂಡ
ಕೂಡ ಇದೆ. ಹಾಗಾಗಿ ಅಧಿಕಾರಿಗಳು, ತಜ್ಞರು ಮತ್ತು ಸ್ಥಳೀಯರು ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಇಲ್ಲ, ಇನ್ನೇನು ಸಿಗೋದಿದ್ರು ಕೂಡ ಸ್ಪಾಟ್ ನಂಬರ್ 9 ಮಾತ್ರ ಸಿಗ್ಬೋದು. ಯಾಕಂದರೆ ಸ್ಪಾಟ್ ನಂಬರ್ 8 ತನಕ ಇರುವಂಥದ್ದು ಎಲ್ಲವೂ ಕೂಡ ನದಿಯ ತೀರದಲ್ಲಿ. ಹಾಗಾಗಿ ನದಿ ಮಣ್ಣಿನ ಸವಕಳಿ ಅಥವಾ ಮಣ್ಣಿನ ಶೇಖರಣೆಯಿಂದ ಕಾರಣಕ್ಕಾಗಿ ಆತನ ಅಂದಾಜು ತಪ್ಪಿರಬಹುದು ಮತ್ತು ಅಲ್ಲಿ ಅಗ್ದಂತ ಸಂದರ್ಭದಲ್ಲಿ ಯಾವುದೇ ಒಂದು ಮಾನವನ ಮೂಳೆಯ ಅಂಶ ಸಿಗೋಕೆ ಸಾಧ್ಯ ಇಲ್ಲ ಅಂತ ಹೇಳಿ ಇಲ್ಲಿ ಸ್ಥಳೀಯರು ನಿನ್ನೆ ಮಾತಾಡಿಕೊಳ್ತಾ ಇದ್ರು. ಆದರೆ ನಿರೀಕ್ಷೆ ಎಲ್ಲವೂ ಕೂಡ ಹುಸಿಯಾಗಿದೆ. ಸ್ಪಾಟ್ ನಂಬರ್ 6 ಅಲ್ಲಿ ಈಗ ಮಾನವನ ಮೂಳೆ ಸಿಗ್ತಿರುವಂಥದ್ದು. ಆ ಮೂಳೆಯ ಅವಶೇಷಗಳು ಮತ್ತಷ್ಟು ಮಣ್ಣಲ್ಲಿ ಜಾಸ್ತಿಯಾಗಿ ಸಿಗ್ತಾ ಇದೆ. ಮುಂದಿನ ನಿರ್ಧಾರವನ್ನ SP ಜಿತೇಂದ್ರ ಕುಮಾರ್ ದಯಾಮ ಅನುಚೇತ್ ಅವರ ವಿವೇಚನೆಗೆ ಬಿಟ್ಟಿರುವಂಥದ್ದು. ಅನುಚೇತ್ ಅವರು ಈಗಾಗಲೇ ಇಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಯನ್ನ ಒಂದು ವರದಿಯನ್ನ ಪ್ರಣವ್ ಮೊಹಂತಿ ಅವರಿಗೆ ಕೊಟ್ಟಿದ್ದಾರೆ. ಮೊಹಂತಿ ಅವರು ಮುಂದೆ ಏನು ನಿರ್ಧಾರ ತೆಗೆದುಕೊಳ್ತಾರೆ, ಅಲ್ಲಿಂದ ಸ್ಪಾಟ್ ನಂಬರ್ 6ನ ಭವಿಷ್ಯ ಬಹಳಷ್ಟು ಕಾಣ್ತಾ ಇದೆ. ಸದ್ಯಕ್ಕೆ ನಾವು ಇಲ್ಲಿ ಸೂಕ್ಷ್ಮವಾಗಿ ಅವರ ಚಲನವಲನಗಳನ್ನು ಗಮನಿಸಿದಾಗ ಮತ್ತಷ್ಟು ದೀರ್ಘವಾಗಿ ಈ ಪ್ರೊಸೀಜರ್ ನಡೆಯುವಂಥ ಸಾಧ್ಯತೆಗಳು ಸದ್ಯಕ್ಕೆ ಕಂಡು ಬರ್ತಾ ಇದೆ. ಮಧ್ಯಾಹ್ನ ಊಟದ ವಿರಾಮ 3 ಗಂಟೆ ತನಕ ಸ್ಪಾಟ್ ನಂಬರ್ 6ನ ಎಲ್ಲ ಪ್ರಕ್ರಿಯೆಗಳು ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಮತ್ತಷ್ಟು ಮಣ್ಣನ್ನು ಅಗಿಬೇಕಾ ಅಥವಾ ಮತ್ತಷ್ಟು ಅಗಲವಾಗಿ ಅಗಿಬೇಕಾ ಎಂಬುದರ ಬಗ್ಗೆ ಮಾಹಿತಿಗಳನ್ನು ಅಲ್ಲಿ ಕಾರ್ಮಿಕರ ಜೊತೆ ಕೇಳ್ತಾ ಇದ್ದಾರೆ. ಇದಕ್ಕೆ ಪೂರಕವಾಗಿ ಅಧಿಕಾರಿಗಳು ಕೂಡ ಅಲ್ಲಿ ಸೂಚನೆಯನ್ನು ಕೊಡ್ತಾ ಇರುವಂಥದ್ದು